ಓದದ ಜೊತೆಗೆ ವೃತ್ತಿ ಕೌಶಲ್ಯ ಬೆಳೆಸಿಕೊಳ್ಳಿ. ಹಂಡಿಗನಾಳದಲ್ಲಿ 120 ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪುರಸ್ಕಾರ. ಶಿಡ್ಲಘಟ್ಟ ತಾಲೂಕಿನ ಹಂಡಿಗನಾಳದ ಕೆವಿ ಭವನದಲ್ಲಿ ಶ್ರೀ ವೀರಣ್ಣಸ್ವಾಮಿ ಮತ್ತು ಶ್ರೀ ಕೆಂಪಣ್ಣಸ್ವಾಮಿ ದೇವಾಲಯ ಟ್ರಸ್ಟ್ ವತಿಯಿಂದ 2025-26ನೇ ಸಾಲಿನ 12ನೇ ವರ್ಷದ ಪ್ರತಿಭಾ ಪುರಸ್ಕಾರ ಹಾಗೂ ಸನ್ಮಾನ ಸಮಾರಂಭವನ್ನು ಅತ್ಯಂತ ಯಶಸ್ವಿಯಾಗಿ ಹಮ್ಮಿಕೊಳ್ಳಲಾಗಿತ್ತು. ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಲ್ಲಿ ಅಡಗಿರುವ ಪ್ರತಿಭೆಯನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ನಡೆದ ಈ ಕಾರ್ಯಕ್ರಮವು ನೆರೆದಿದ್ದ ನೂರಾರು ಯುವಜನರಿಗೆ ಪ್ರೇರಣೆ ಆಯಿತು. ಕಾರ್ಯಕ್ರಮದಲ್ಲಿ ಆಶೀರ್ವಚನ ನೀಡಿದ ವಿಜಯಪುರದ ಶ್ರೀ ಗುರಪ್ಪ ಮಠದ ಪೀಠಾಧ್ಯಕ್ಷರಾದ ಶ್ರೀ ನಂಜಾವಧೂತ ಮಹಾಸ್ವಾಮಿಗಳು ಸಮಾಜದಲ್ಲಿ ನಿಸ್ವಾರ್ಥ ಸೇವೆ ಹಾಗೂ ಪುಣ್ಯದ ಕೆಲಸಗಳನ್ನು ಮಾಡುವ ಮೂಲಕವೇ ಮನುಷ್ಯರು ದೇವರ ಸ್ವರೂಪ ಪಡೆದುಕೊಳ್ತಾರೆ ಎಂಬುದಕ್ಕೆ ಶ್ರೀ ವೀರಣ್ಣಸ್ವಾಮಿ ಹಾಗೂ ಶ್ರೀ ಕೆಂಪಣ್ಣಸ್ವಾಮಿಗಳೇ ಸಾಕ್ಷಿ ಎಂದರು. ಶೋಷಿತರ ಹಾಗೂ ಧ್ವನಿ ಇಲ್ಲದವರ ಪರವಾಗಿ ನಿಂತು ತ್ಯಾಗದ ಬದುಕು ನಡೆಸಿದ ಇಂತಹ ಮಹನೀಯರು ನಡೆದಾಡಿದ ನೆಲದಲ್ಲಿ ನಾವಿಂದು ಬದುಕ್ತಿರೋದೇ ನಮ್ಮ ಸೌಭಾಗ್ಯ ಅಂತ ಹೇಳಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ರಾಜ್ಯ ಹಣಕಾಸು ಆಯೋಗದ ಅಧ್ಯಕ್ಷರಾದ ಸಿ ನಾರಾಯಣಸ್ವಾಮಿ ಅವರು, ಇಂದಿನ ತೀವ್ರ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಕೇವಲ ಪದವಿ ಪಡೆದರೆ ಸಾಲದು, ಅದರೊಂದಿಗೆ ವೃತ್ತಿಪರ ಕೌಶಲ್ಯಗಳನ್ನು ರೂಢಿಸಿಕೊಳ್ಳುವುದು ಅತ್ಯಗತ್ಯ ಅಂದರು. ನಮಗೆ ಶಿಕ್ಷಣ ಮತ್ತು ಸ್ಥಾನಮಾನ ನೀಡಿದ ಈ ಸಮಾಜಕ್ಕೆ ನಾವು ಸದಾ ಋಣಿಯಾಗಿರಬೇಕು. ಸಮಾಜದಿಂದ ನಾವು ಪಡೆದುಕೊಂಡಿದ್ದನ್ನು ಯಾವುದಾದರೊಂದು ರೂಪದಲ್ಲಿ ಮರಳಿ ಸಮಾಜಕ್ಕೆ ಅರ್ಪಿಸಿದಾಗ ಮಾತ್ರ ಪ್ರತಿಯೊಬ್ಬರ ಬದುಕು ಸಾರ್ಥಕತೆ ಕಾಣಲು ಸಾಧ್ಯ ಅಂತ ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು. ಇನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಕಸಾಪ ಅಧ್ಯಕ್ಷರಾದ ಪ್ರೊಫೆಸರ್ ಬಿಎನ್ ಕೃಷ್ಣಪ್ಪ ಮಾತನಾಡಿ, ಅಖಂಡ ಕೋಲಾರ ಜಿಲ್ಲೆಯು ದೇಶಕ್ಕೆ 2 ಭಾರತ ರತ್ನಗಳನ್ನು ಕೊಡುಗೆಯಾಗಿ ನೀಡಿದ ಹೆಮ್ಮೆಯ ಇತಿಹಾಸ ಹೊಂದಿದೆ. ದೇಶದ ಉನ್ನತ ಹುದ್ದೆಗಳಾದ ಐಎಎಸ್, ಕೆಎಎಸ್ ಹಾಗೂ ಕಾನೂನು ಕ್ಷೇತ್ರಕ್ಕೆ ಗಣನೀಯ ಕೊಡುಗೆ ನೀಡಿದ ಈ ಚಿನ್ನದ ನಾಡಿನ ವಿದ್ಯಾರ್ಥಿಗಳು ತಮ್ಮ ಸಾಧನೆಯ ಮೂಲಕ ಕಿರಿಯರಿಗೆ ಮಾದರಿಯಾಗಬೇಕು ಮತ್ತು ಸಮಾಜದ ಪ್ರಗತಿಗೆ ಕೈ ಜೋಡಿಸಬೇಕು ಅಂತ ಆಶಿಸಿದರು. ಇದೇ ವೇಳೆ ಸಾಧನೆಗೈದ ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿಯ 120 ವಿದ್ಯಾರ್ಥಿಗಳಿಗೆ ಅಭಿನಂದನಾ ಪತ್ರ ಹಾಗೂ ನಗದು ಬಹುಮಾನ ನೀಡಿ ಪ್ರೋತ್ಸಾಹಿಸಲಾಯಿತು. ಇದೇ ಟ್ರಸ್ಟ್ನಿಂದ ಈ ಹಿಂದೆ ಪುರಸ್ಕಾರ ಪಡೆದು ಪ್ರಸ್ತುತ ಉದ್ಯೋಗಕ್ಕೆ ಸೇರಿ ತಮ್ಮ ಮೊದಲ ತಿಂಗಳ ಸಂಬಳವನ್ನು ಇದೇ ಸತ್ಕಾರ್ಯಕ್ಕೆ ದೇಣಿಗೆಯಾಗಿ ನೀಡಿದ ಜ್ಯೋತಿಪುರ ಚಿರಾಗ್, ಸಾವುಕನಹಳ್ಳಿ ಲಾವಣ್ಯ, ಮೇಲೂರು ಡಾಕ್ಟರ್ ವರಲಕ್ಷ್ಮಿ ನವೀನ್ಗೌಡ, ಮಲ್ಲೇನಹಳ್ಳಿ ಡಾಕ್ಟರ್ ದಾಮಿನಿ ಮತ್ತು ಜಂಗಾಲಹಳ್ಳಿ ಜಯನ್ ಮನೀಶಾ ಅವರನ್ನು ವಿಶೇಷವಾಗಿ ಸನ್ಮಾನಿಸಲಾಯಿತು. ಕಾರ್ಯಕ್ರಮದ ಆರಂಭದಲ್ಲಿ ಪೂಜ್ಯ ಶ್ರೀಗಳಿಗೆ ಭಕ್ತಿಭಾವದ ಪಾದಪೂಜೆ ನೆರವೇರಿಸಲಾಯಿತು. ಟ್ರಸ್ಟ್ನ ಅಧ್ಯಕ್ಷರಾದ ಎನ್ ನಾಗರಾಜ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದರು. ವೇದಿಕೆಯಲ್ಲಿ ಉಪಾಧ್ಯಕ್ಷ ಬಿಳಿಶಿವಾಲೆ ರವಿ, ಕಾರ್ಯದರ್ಶಿ ಅಶ್ವಥಯ್ಯ, ಖಜಾಂಚಿ ಮುನಿಸ್ವಾಮಿಗೌಡ, ಪ್ರಮುಖರಾದ ರಾಮದಾಸ್, ಸ್ಕೂಲ್ ದೇವರಾಜ್, ಗೊರಬಡುಗು ರಾಜಣ್ಣ, ಆನೂರು ವಿಜಯೇಂದ್ರ, ಡಾಕ್ಟರ್ ನವೀನ್, ಸೌಭಾಗ್ಯ, ರಾಜಗೋಪಾಲ್ ಸೇರಿದಂತೆ ಹಲವು ಗಣ್ಯರು ಹಾಗೂ ವಿದ್ಯಾರ್ಥಿಗಳು, ಪೋಷಕರು ಉಪಸ್ಥಿತರಿದ್ದರು. ವರದಿ ನಂದಿ ರಾಜೇಶ್, ಶಿಡ್ಲಘಟ್ಟ. ಹೃದಯ ಶ್ರೀಮಂತಿಕೆ ಇರುವಂತ ಭಕ್ತರು ವೀರಣ್ಣ ಕೆಂಪಣ್ಣ ಸಿಕ್ಕಿರುವಂಥದ್ದು. ಅದರಿಂದ ನೀವೆಲ್ಲ ಸೇರಿ ಇಲ್ಲೊಂದು ಸುಂದರವಾದ ಶಾಲೆ ಕಟ್ಟಿ ಎಲ್ಲ ವರ್ಗದ ಮತ್ತು ತಳವರ್ಗದ ಮಕ್ಕಳು ಕೂಡ ಇಲ್ಲಿ ಬಂದು ಅತ್ಯಂತ ಕಡಿಮೆ ಶುಲ್ಕದಲ್ಲಿ ಅತ್ಯುತ್ಕೃಷ್ಟ ವಿದ್ಯಾಭ್ಯಾಸವನ್ನು ಮಾಡುವಂತ ಶಾಲೆಯನ್ನ ವೀರಣ್ಣ ಕೆಂಪಣ್ಣ ಸೇವಾ ಟ್ರಸ್ಟ್ ಮಾಡಲಿ ಹಾಗೆ ಅಂತೇಳಿ ಆ ಶಕ್ತಿಯನ್ನ ಭಗವಂತ ಅವರಿಗೆ ದಯಪಾಲಿಸ್ಲಿ ಹಾಗೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಕೃಷ್ಣಪ್ಪನವರು ಬಹಳ ಚೆನ್ನಾಗಿ ಮಾತನಾಡಿದ್ರು. ಇದು ಬಹಳ ಜನ ಈ ದೇಶಕ್ಕೋಸ್ಕರ ಮಾಡಬೇಕು, ಹಾಗೆ ನಾವು ಒಂದು ಸಣ್ಣ ಪ್ರೋತ್ಸಾಹವನ್ನ ಅವ್ರಿಗೆ ಕೊಡಬೇಕು ಹಾಗೆ ಅಂತೇಳಿ ನಾಗರಾಜನವರು ತಂಡದವರು ಎಲ್ಲರೂ ಸೇರಿ ಇವತ್ತು ಇಂಥ ಒಂದು ಅತ್ಯಂತ ಸುಂದರವಾದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಹಾಗಾಗಿ ಆ ಟ್ರಸ್ಟ್ನ ಎಲ್ಲ ಸದಸ್ಯರಿಗೂ ನಾನು ನಿಮ್ಮ ಜೋರು ಚಪ್ಪಾಳೆ ಮೂಲಕ ಅಭಿನಂದನೆಯನ್ನು ತಿಳಿಸಲಿಕ್ಕೆ ಇಷ್ಟಪಡ್ತೇನೆ. ಮುಂದಿನ ದಿನಗಳಲ್ಲಿ ಅವರು ಇನ್ನೂ ಒಳ್ಳೊಳ್ಳೆ ಕಾರ್ಯಗಳು ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಆಧ್ಯಾತ್ಮಿಕವಾಗಿ ಮಾಡುವಂಥ ಆಯಾಮಗಳನ್ನು ಅವರು ಸೃಷ್ಟಿ ಮಾಡಿಕೊಳ್ಳಲಿ ಹಾಗೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಮಕ್ಕಳು ಇವತ್ತು 150 ಜನ ಇಲ್ಲಿ 85 ಎಷ್ಟೊತ್ತು ಕೇಳಿದೆ ನಾನು, ಅವರು 85% ಹಾಕಿದ್ದಾರೆ. ಆದರೆ ಇಲ್ಲೆಲ್ಲ ಹೆಚ್ಚು ಕಮ್ಮಿ ಒಂದು 4-5 ಜನ ಬಿಟ್ಟರೆ ಎಲ್ಲ 88, 90, 91, 93, 95, 96 ಈ ರೀತಿ ಪರ್ಸೆಂಟೇಜ್ಗಳನ್ನು ತೆಗೆದುಕೊಂಡು ಬಂದಿರುವಂಥದ್ದನ್ನು ನೋಡಿದಾಗ ಬಹಳ ಸಂತೋಷ ಆಗ್ತದೆ, ಹೃದಯ ತುಂಬಿ ಬರ್ತದೆ. ನೀವೆಲ್ಲ ಮಣ್ಣಿನ ಮಕ್ಕಳು, ನಾವೆಲ್ಲ ಕಾಯಕವನ್ನೇ ನಂಬಿ ಬದುಕ್ತಕ್ಕಂಥ ಒಂದು ದೊಡ್ಡ ಸಮುದಾಯದ ಹಿನ್ನೆಲೆಯಿಂದ ಬಂದಿರತಕ್ಕಂಥವ್ರು. ಹಾಗಾಗಿ ನಮಗೆ ನಿಸ್ವಾರ್ಥವಾದ ಭಾವನೆಗಳು, ಹೃದಯ ವೈಶಾಲ್ಯತೆ ಇವೆಲ್ಲ ಹುಟ್ಟಿನಿಂದಲೇ ಬಂದಿದೆ. ವೀರಣ್ಣ ಕೆಂಪಣ್ಣ ಯಾರು ಹಾಗೆ ಅಂತ ಹೇಳಿದ್ರೆ ಸಾಂಸ್ಕೃತಿಕ ನಾಯಕರು. ಅವರನ್ನು ನಂಬಿದವರಿಗಾಗಿ ಅವರದೆಲ್ಲವನ್ನೂ ಕೂಡ ತ್ಯಾಗ ಮಾಡಿ ಆ ನೆಲದ ಪರವಾಗಿ, ಆ ನೊಂದಂತ ದಮನಿತರ ಪರವಾಗಿ, ಧ್ವನಿಯಿಲ್ಲದವರ ಪರವಾಗಿ ನಿಂತವರು ಯಾರು ಹಾಗೆ ಅಂತ ಹೇಳಿದ್ರೆ ವೀರಣ್ಣ ಕೆಂಪಣ್ಣ.
ಅವರೇ ದೇವರಾಗಿರುವಂಥದ್ದು. ನೋಡಿ, ಮನುಷ್ಯ ತಾನು ಒಳ್ಳೆ ಕೆಲಸ ಮಾಡಿದ್ರೆ, ಒಳ್ಳೆ ಯೋಚನೆ ಮಾಡಿದ್ರೆ, ಒಳ್ಳೆ ಚಿಂತನೆಗಳನ್ನ ಮಾಡಿದ್ರೆ ತಾನೇ ಹೇಗೆ ದೇವರಾಗ್ತಾನೆ ಅನ್ನೋದಕ್ಕೆ ನಮಗೆ ಜೀವಂತ ನಿದರ್ಶನ ವೀರಣ್ಣ ಮತ್ತು ಕೆಂಪಣ್ಣ. ಮತ್ತು ಕೆಂಪೇಗೌಡರು ಕೂಡ ಕೆಂಪೇಗೌಡರು ಇಲ್ಲಿಗೆ ನಡ್ಕೊಳ್ಳುವಂಥದ್ದು ಅಂತ. ವೀರಣ್ಣ ಕೆಂಪಣ್ಣನೇ ಅವ್ರಿಗೂ ಕೂಡ ಮನೆ ದೇವರಾಗಿದ್ರು. ಕೆಂಪಣ್ಣನೇ ಕೆಂಪೇಗೌಡರು ದೇವರ ಹೆಸರೇ ಮನಸ್ಸುನಾಡಿನಿಂದ ಎಲ್ಲ ಬಂದಂಥವರು. ಅಂದ್ರೆ ಈಗಲೂ ಕೂಡ ಮನಸ್ಸುನಾಡಿದೆ ಚೆನ್ನೈ ಸುತ್ತಮುತ್ತ ಆಗಿ ಅಂತ ಹೇಳಿ ನಾಗರಾಜಣ್ಣ ಹೇಳ್ತಾರೆ. ಅಂದ್ರೆ ಒಂದು ಧೀರೋದಾತ್ತವಾದ ಮನಸ್ಥಿತಿ. ಒಬ್ಬ ದೊಡ್ಡ ಮಹಾರಾಜರನ್ನೇ ಎದುರಾಡಿಕೊಂಡು ಒಬ್ಬ ಹೆಣ್ಣು ಮಗಳಿಗಾಗಿ ಎಂತ ಹೋರಾಟವನ್ನು ಕೂಡ ಮಾಡ್ತೇವೆ ನಾವು. ಸ್ವಾಭಿಮಾನವನ್ನ ನಮ್ಮ ತನವನ್ನು ನಾವು ಬಿಟ್ಕೊಳ್ಳೋದಿಲ್ಲ ಹಾಗೆ ಅಂತೇಳಿ ತೋರಿಸ್ಕೊಂಡವ್ರು ಯಾರು ಹಾಗೆ ಅಂತ ಹೇಳಿದ್ರೆ ಅದು ಕೆಂಪೇಗೌಡರು ಮತ್ತು ಅವರ ವಂಶಸ್ಥರು. ಕೆಂಪೇಗೌಡರು ಮಹಾರಾಜರ ಅಂತ ಅವರ ಹಿರಿಯರು ಹೇಳಿದಾರಲ್ಲ, ವೀರಣ್ಣ, ಕೆಂಪಣ್ಣ ಮತ್ತು ಅವರ ಪೂರ್ವಜರು ಹೇಳಿದ್ದಾರೆ, ಕೆಂಪೇಗೌಡರ ಪೂರ್ವಜರು. ಆ ಧೀರೋದಾತ್ತವಾದ ದಿಟ್ಟತನವನ್ನ ಅವರು ತೋರಿಸಿದಂಥದ್ದು. ಇದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಬೇಕು. ನಮ್ಮ ರಕ್ತದಲ್ಲೇ ಆ ಒಂದು ಧೀರತ್ವ ಇದೆ, ಆ ಧೀಮಂತಿಕೆ ಇದೆ, ಆ ಉದಾರತೆ ಇದೆ, ಆ ಹೃದಯ ವೈಶಾಲ್ಯತೆ ಇದೆ. ಹಾಗಾಗಿ ನೀವು ಇಷ್ಟೆಲ್ಲ ಯಾರು ಮಾಡ್ತಾ ಇದ್ದಾರೆ ನಾಗರಾಜ್ ಅವರು ತಂಡದವರು ಹಾಗೆ ಅಂತ ಹೇಳಿದ್ರೆ, ನೀವು ಕೂಡ ಅವ್ರ ರೀತಿ ಯಾರಾದ್ರೂ ಒಂದು ನಾಯಕತ್ವ ಗುಣಗಳನ್ನ ನಮ್ಮ ನಾರಾಯಣ ಸ್ವಾಮಿ ತರದವ್ರನ್ನೋ, ಇಲ್ಲ ಶಿವಕುಮಾರ್ ತರದವ್ರನ್ನೋ, ಒಬ್ಬ ದೇವೇಗೌಡರು ತರದವ್ರನ್ನೋ, ಒಬ್ಬ ಕುಮಾರಸ್ವಾಮಿ ತರದವ್ರನ್ನೋ ಹುಟ್ಟು ಹಾಕ್ಬೇಕು. ನಾವು ಸಮಾಜಕ್ಕೆ ಅಂತ ಗುಣಿಗಳನ್ನು ನೀಡುವಂತ ನಾಯಕರನ್ನ ಸೃಷ್ಟಿ ಮಾಡಬೇಕು, ಸಾಧಕರನ್ನ ಸೃಷ್ಟಿ ಮಾಡಬೇಕು ಹಾಗೆ ಅಂತೇಳಿ ಯೋಚನೆ ಮಾಡಿ ಈ ವೇದಿಕೆಯನ್ನ ಅವರು ಸೃಷ್ಟಿ ಮಾಡುವಂಥದ್ದು. ಹಾಗಾಗಿ ನೀವೆಲ್ಲರೂ ಕೂಡ ಇದು ಹೊರೆ, ನಿಮಗೆ ಬಹಳ ದೊಡ್ಡ ಜವಾಬ್ದಾರಿ, ಭಾರ. ಇದನ್ನ ನೀವು ಹೊರಬೇಕು. ಸಮಾಜ ನಿಮಗೆ ಹೊರಿಸ್ತಾ ಇದೆ, ಅಂದ್ರೆ ಒಂದು ಜವಾಬ್ದಾರಿಯನ್ನು ಕೊಡ್ತಾ ಇದೆ. ನೀನ್ ಚೆನ್ನಾಗಿ ಓದು, ನೀನ್ ದೊಡ್ಡ ಸಾಧನೆಯನ್ನು ಮಾಡು, ದೊಡ್ಡ ಸಾಧಕನಾಗು, ಹಾಗೇನೆ ಸಾಧಕರನ್ನ ಸೃಷ್ಟಿ ಮಾಡು, ಅವರನ್ನ ಬೆಳೆಸು, ಉತ್ತೇಜನ ಕೊಡು. ಯಾರು ಅಸಹಾಯಕರಿರ್ತಾರೆ, ನೊಂದಿರ್ತಾರೆ, ಅವ್ರನ್ನು ಕೂಡ ನಿನ್ನಂತೆಯೇ ಒಳ್ಳೆ ವಿದ್ಯಾರ್ಥಿಯಾಗಿ ಮಾಡಿ ಮುಖ್ಯವಾಗಿ ತರುವಂತ ಕೆಲಸ ಮಾಡಬೇಕು ಹಾಗೆ ಅಂತ. ನಾಗರಾಜ್ ಹತ್ರ ಮಾತಾಡ್ತಾ ಇರ್ಬೇಕಾದ್ರೆ ಹೇಳಿದ್ರು ಅವರು, ಒಬ್ಬ ಹುಡುಗ ಅವರ ತಂಗಿಗೆ ಏನೋ ಪ್ರತಿಭಾ ಪುರಸ್ಕಾರ ಈಗ ಅಕ್ಕನಿಗೆ ಅಂತ ಹೇಳಿ ಅವ್ನು ಬಹಳ ಡಲ್ಲಿದ್ದ ಅಂತ. ಅವನಿಗೆ ಚಾಲೆಂಜ್ ಬಂದ್ಬಿಡ್ತು, ನಮ್ಮ ಅಕ್ಕ ಏನು ಹೋಗಿ ಪ್ರತಿಭಾ ಪುರಸ್ಕಾರ ತಗೊಳ್ಳೋದು, ನಾನು ಈ ವೇದಿಕೆಯಲ್ಲಿ ಬರುವಂತ ದಿನಗಳಲ್ಲಿ ಪ್ರತಿಭಾ ಪುರಸ್ಕಾರ ತಗೊಳ್ಳಬೇಕಾಗಿ ಅಂತ ಹೇಳಿ ಅವನೇ ಮೊದಲು ನೀವು ತಂದೆ ತಾಯಿಗಳನ್ನು ಪ್ರೀತಿಸುವಂತವರಾಗಬೇಕು. ಇವತ್ತೇನಾಗ್ತಾ ಇದೆ, ಸಮಾಜ ಯಾಂತ್ರಿಕವಾಗ್ತಾ ಇದೆ, ಇವೆಲ್ಲ ಯಂತ್ರಮಾನವರಾಗ್ತಾ ಇದ್ದಾರೆ. ನೀವು ಕೇವಲ ದುಡ್ಡಿಲಿಕ್ಕೆ ನಾವು ವಿದ್ಯಾಭ್ಯಾಸ ಮಾಡಬೇಕು, ಕಲಿಬೇಕು ಅನ್ನುವಂಥ ಮನಸ್ಥಿತಿಯನ್ನು ಬೆಳೆಸಿಕೊಳ್ತಾ ಇದ್ದೀರ. ಅದು ತಪ್ಪು. ಅದು ಇವತ್ತು ಬಹಳ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಕೆಲಸ ಕೊಡ್ತದೆ ನಿಜ, ಆದ್ರೆ ಆ ಕೆಲಸ ಹೋದ್ರೆ ಅವರಷ್ಟು ಡಿಪ್ರೆಷನ್, ಹತಾಶೆಗೆ ಹೋಗುವಂಥವ್ರು ಯಾರು ಇಲ್ಲ. ಬದುಕನ್ನ ಕಲಿಸ್ಬೇಕಾಗ್ತದೆ ತಂದೆ ತಾಯಿಗಳು. ನಿಮ್ಮನ್ನ ಪ್ರೀತಿಸುವಂತ ಗುಣವನ್ನು ಹೇಳ್ಕೊಡ್ಬೇಕಾಗ್ತದೆ. ನಿಮ್ಮ ನೋವು ದುಃಖಗಳು ಅವರಿಗೆ ತಿಳಿಸ್ಕೊಡ್ಬೇಕಾಗ್ತದೆ. ಆ ತಂದೆ ತಾಯಿಗಳ ಬೆಲೆನೇ ಗೊತ್ತಿಲ್ಲ, ಸಮಾಜದ ಬೆಲೆ ಗೊತ್ತಿಲ್ಲ. ಅದೆಲ್ಲವನ್ನು ಅರ್ಥ ಮಾಡಿಸ್ಬೇಕು ಹಾಗೆ ಅಂತೇಳಿ ಇಂಥ ಕಾರ್ಯಕ್ರಮಗಳನ್ನು ಮಾಡುವಂಥದ್ದು ನೀವು ಅರ್ಥ ಮಾಡ್ಕೊಳ್ಬೇಕು. ಇವತ್ತು ನೀವು ಏನೇ ಆದ್ರೂ ಕೂಡ, ಆ ರಾಷ್ಟ್ರಪತಿನೇ ಆಗಲಿ, ಪ್ರಧಾನನೇ ಆಗಲಿ, ದೊಡ್ಡ ಸಾಫ್ಟ್ವೇರ್ ಇಂಜಿನಿಯರ್ ಆಗಲಿ, ಸೈಂಟಿಸ್ಟೇ ಆಗಲಿ, ಡಾಕ್ಟರೇ ಆಗಲಿ, ಅದರಿಂದ ನಿಮ್ಮ ತಂದೆ ತಾಯಿಯ ತ್ಯಾಗ ಮತ್ತು ಪ್ರೀತಿ ಅದಿರುತ್ತದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಈ ಸಮಾಜ ನಿಮ್ಗೆ ಅಷ್ಟು ದೊಡ್ಡ ಕೊಡುಗೆಯನ್ನು ಕೊಟ್ಟು ನಿಮ್ಮನ್ನ ಆ ಎದುರಿಗೆ ಕೊಂಡೊಯ್ಯುತ್ತದೆ ಅನ್ನುವಂತ ಭಾವನೆಯನ್ನು ನೀವು ಬೆಳೆಸ್ಕೊಳ್ಬೇಕಾಗ್ತದೆ. ಈ ದೇಶ ಇದೆಲ್ಲ ನಿಮ್ಗೆ ಆ ದೊಡ್ಡ ಪರಂಪರೆಯನ್ನು ಹೇಳ್ಕೊಟ್ಟಿದೆ ಅನ್ನೋದನ್ನು ನೀವು ಯಾವಾಗಲೂ ಮನವರಿಕೆ ಮಾಡಿಕೊಳ್ಬೇಕಾಗ್ತದೆ. ಹಾಗಾಗಿ ಬಹಳ ದೊಡ್ಡ ಗುರುತರವಾದ ಸಾಮಾಜಿಕವಾದ ಜವಾಬ್ದಾರಿಯನ್ನ ನಮ್ಮ ಮಕ್ಕಳು ಹೊರಬೇಕಾಗ್ತದೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಒಳ್ಳೆ ಮಾರ್ಕ್ಸ್ ನೀವು ತೆಗೆದಿದ್ರೆ ನಿಮ್ಮ ಅಪ್ಪ ಅಮ್ಮ ಬಿಡಲ್ಲ, ನಿಮ್ಮ ಸಂಸ್ಥೆಗಳು ಬಿಡೋದಿಲ್ಲ. ಆದ್ರಿಂದ ನೀವು ಒಳ್ಳೆ ಮನುಷ್ಯರಾಗಬೇಕು, ಸುಸಂಸ್ಕೃತರಾಗಬೇಕು, ಒಳ್ಳೆ ನಾಗರಿಕ ಪ್ರಜೆಗಳಾಗಬೇಕು, ಈ ದೇಶಕ್ಕೆ ಆಸ್ತಿ ಆಗಬೇಕು. ಆ ರೀತಿಯ ಒಂದು ಮನಸ್ಥಿತಿಯನ್ನ, ಮನೋಭಾವನೆಯನ್ನು ನೀವು ಬೆಳೆಸಿಕೊಂಡ್ರೆ ಮಾತ್ರ ಇಂಥ ಕಾರ್ಯಕ್ರಮಗಳಿಗೆ ಅರ್ಥ ಬರ್ತದೆ. ಇಲ್ಲ ಇದನ್ನು ಮುಗಿಸ್ಕೊಂಡೆ ನೀವು ಆ ಕಡೆ ಹೋಗಿ ಹಾಗೆ ಅಂತೇಳಿ ನಮ್ಮ ರವೇಣ್ಣ ಹೇಳಿದ್ರಿಂದ ನಾನು ಇಲ್ಲಿ ಬರುವಂತದ್ದಾಗಿ. ಬರೆದಿದ್ರೆ ನಾನು ಇಲ್ಲಿ ಲೇಟಾಗಿ ಬಂದಿದ್ರೆ
ಒಂದು ಒಳ್ಳೆ ಅವಕಾಶ ನಾವು ಕಳ್ಕೊಳ್ತಿದ್ವೇನೋ ಹಾಗೆ ಅಂತೇಳಿ ನಮ್ಮನ್ನೆಲ್ಲ ನೋಡಿದ ಮೇಲೆ ನನಗೆ ಅನ್ನಿಸ್ತದೆ. 150 ಜನ ಒಂದು ದೇವಸ್ಥಾನಕ್ಕೆ ನಡ್ಕೊಳ್ಳುವಂತ ಭಕ್ತರು, ಆ 150 ವಿದ್ಯಾರ್ಥಿಗಳು ಇವತ್ತು 85ಕ್ಕೂ ಸುಮ್ಮನೆ 85 ಅಂತ ಹಾಕಿದ್ದಾರೆ. ಇವೆಲ್ಲ 87, 8, 9, 90, 95ಕ್ಕೂ ಮೀರಿ ಅಂಕಗಳನ್ನು ತೆಗೆದಂತ ವಿದ್ಯಾರ್ಥಿಗಳು ಇವತ್ತು ಇಲ್ಲಿ ಇದ್ದೀರಿ. ಅದರಿಂದ ನೀವು ಮಾರ್ಕ್ಸ್ ಓರಿಯೆಂಟೆಡ್ ಎಜುಕೇಶನ್ ಅದನ್ನು ಮಾಡಲೇಬೇಕು, ಮಾಡಿ. ಆದರೆ ನೀವು ಈ ಸೋಷಿಯಲ್ ಜಸ್ಟಿಸ್ ಅನ್ನು ಕೊಡುವಂಥದ್ದು, ನಾವು ನಾರಾಯಣ ಸ್ವಾಮಿ ಇವತ್ತು ಸ್ಮರಣೆ ಮಾಡ್ತೀವಿ. ಅವರು ಸೋಷಿಯಲ್ ಈಕ್ವಿಟಿಗೋಸ್ಕರ, ಸಾಮಾಜಿಕವಾದ ಸಮಾನತೆಗೋಸ್ಕರ ಮತ್ತು ಎಲ್ಲರನ್ನೂ ಕೂಡ ತಳವರ್ಗದ ಜನಗಳನ್ನು ಕೂಡ ಮುಖ್ಯವಾಗಿ ತರುವಂತ ಆ ನಿಟ್ಟಿನಲ್ಲಿ ಅವರಿಗೆ ಇದ್ದಂತ ಸೀಮಿತವಾದಂತ ಅಧಿಕಾರಗಳು, ಒಂದು ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿ, ಅಧ್ಯಕ್ಷರಾಗಿ, ಅದರ ಆಧಾರದ ಮೇರೆಗೆ ಅವ್ರನ್ನ ಮುನ್ನಡೆಸಿದಂತ ಸರ್ಕಾರಗಳಿಗೆ ಅವರು ಮಾರ್ಗದರ್ಶನ ಕೊಡುವಂತ ಮಟ್ಟಕ್ಕೆ ಕೂಡ ಅಷ್ಟೇ ವಿಧೇಯತೆ, ಅಷ್ಟೇ ಸಂಸ್ಕಾರ ನಾರಾಯಣ ಸ್ವಾಮಿರವರು ನಾವು ನೋಡ್ತಾ ಇದ್ದೇವೆ. ಅದರಿಂದ ವ್ಯಕ್ತಿತ್ವ ಬಹಳ ಮುಖ್ಯ. ನಿಮ್ದು ಒಳ್ಳೆ ವ್ಯಕ್ತಿತ್ವ, ವಿದ್ಯಾ ದದಾತಿ ವಿನಯ, ವಿನಯ ಛಾತಿ ಪಾತ್ರತ್ವ, ಪಾತ್ರತ್ವ ಧನಮಾಪ್ನೋತಿ ಸತಂ ವಿದ್ಯೆ ಸತಸುಖ. ವಿದ್ಯೆ ಏನು ಕೊಡಬೇಕು ಹಾಗೆ ಅಂತ, ವಿದ್ಯೆ ವಿಧೇಯತೆಯನ್ನ, ಸಂಸ್ಕಾರವನ್ನು ಕೊಡಬೇಕು. ಯಾವ ವಿದ್ಯೆ ಸಂಸ್ಕಾರವನ್ನ ವಿಧೇಯತೆಯನ್ನು ಕೊಡೋದಿಲ್ಲ ಅದು ವಿದ್ಯೆ ಅಲ್ಲ. ಯಾವ ವಿದ್ಯೆ ಸಂಸ್ಕಾರ ಸಂಸ್ಕೃತಿಯನ್ನ ನಿಮಗೆ ಕೊಡ್ತದೆಯೋ ಅದರಿಂದ ನೀವು ಏನನ್ನಾದ್ರೂ ಕೂಡ ಸಾಧನೆ ಮಾಡಬಹುದು. ನಿಮ್ಮ ವ್ಯಕ್ತಿತ್ವ ಬಹಳ ಎತ್ತರಕ್ಕೆ ಹೋಗ್ತದೆ. ಸತಮಿಚ್ಚ ಸದಸ್ಸುಖ, ಅಂತ ವ್ಯಕ್ತಿ ನಿಮಗೆ ಸುಖವನ್ನ, ಸಮೃದ್ಧಿಯನ್ನ, ಸಂತೋಷವನ್ನ, ಆರೋಗ್ಯವನ್ನ, ನೆಮ್ಮದಿಯನ್ನ ಕೊಡುತ್ತದೆ. ಆದ್ರೆ ಇವತ್ತಿನ ವಿದ್ಯೆ ಏನಾಗಿದೆ? ಸಾಫ್ಟ್ವೇರ್ ಇಂಜಿನಿಯರ್ ಆಗ್ಬೇಕು ನಾನು, ಡಾಕ್ಟರ್ ಆಗ್ಬೇಕು ನಾನು, 30-35 ವರ್ಷಕ್ಕಾಗಲೇ ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ. ನಾವ್ ಹೇಗೆ ಈ ಸಮಾಜವನ್ನ ಫೇಸ್ ಮಾಡಬೇಕು, ವಿಧಾನಸೌಧ ಮುಂದೆ ಅವ್ರು ಮುದ್ರಣೆ ಮಾಡಬೇಕು ಹಾಗೆ ಅಂತ ಹೇಳಿ ಅದನ್ನು ಮಾಡಿದ್ದಾರೆ. ಹಾಗೆ ಪಠ್ಯ ಬೇಕು. ಇವತ್ತು ಯಾರ ಚರಿತ್ರೆ ನೀವು ಓದ್ತಾ ಇದ್ದೀರಿ, ಬರೀ ಸೈನ್ಸ್ ಮ್ಯಾಥ್ಸ್ ನಿಮ್ಗೆ ನೆಮ್ಮದಿಯನ್ನು ಕೊಡ್ಲಿಕ್ಕೆ ಸಾಧ್ಯವಿಲ್ಲ. ಅನ್ನ ಕೊಡ್ಬೋದು ಅಷ್ಟೇ, ಆದ್ರೆ ನೆಮ್ಮದಿ ಬೇಕಲ್ಲ. ಅದಕ್ಕೆ ಈ ತರದ ಬಹಳ ದೊಡ್ಡ ಸಾಧಕರ ಪಠ್ಯವನ್ನು ನೀವು ಇಡಬೇಕು. KG ಇಂದ PG ವರೆಗೂ ಕೆಂಪೇಗೌಡರ ಪಠ್ಯವನ್ನು ನೀವು ಇಡಬೇಕು ಹಾಗೆ ಅಂತ ಕೇಳಿದ್ದೇವೆ. ಈ ತರದ ಬೇಕಾದಷ್ಟು ಮೆಟ್ರೋಗೆ ಇಡೀ ನಾಡನ್ನ ಕಟ್ಟಿದವರು ಕೆಂಪೇಗೌಡರು. ಬೆಂಗಳೂರಿನಷ್ಟೇ ಕಟ್ಟಿದ್ರು ನೀವು ತಿಳ್ಕೊಂಡಿದ್ದೀರಿ, ತಪ್ಪು. ಅವರ ಆಳ್ವಿಕೆ ಕೃಷ್ಣಗಿರಿವರೆಗೂ, ಚಿತ್ತೂರುವರೆಗೂ, ಈ ಕಡೆ ಕೇರಳದ ಬಾರ್ಡರ್ವರೆಗೂ, ನಮ್ಮ ಕಡೆ ಆ ಕಡೆದ ಆಂಧ್ರ ಬಾರ್ಡರ್ವರೆಗೂ ಅವರ ಆಳ್ವಿಕೆ ಇತ್ತು. ಅವರು ಸಾಮಂತರಾಗಿ ಕೇವಲ 13 ವರ್ಷ ಮಾತ್ರ ಆಳ್ವಿಕೆ ಮಾಡಿದರು. ಅದಾದ್ಮೇಲೆ ಗೌಡ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿ ಅವರ ಜೀವಿತಾವಧಿ ಕೂಡ ಮಹಾರಾಜರಾಗಿದ್ದರು, ಅವರು ಸಾಮಂತರಾಜರಲ್ಲ. ಹಾಗಾಗಿ ನೀವು ಅಂತ ಮಹನೀಯರನ್ನ ಉದಾಹರಣೆ ಆಗಿಟ್ಕೊಂಡು ಈ ದೇಶಕ್ಕೆ, ಈ ಪ್ರಪಂಚಕ್ಕೆ ಬೇಕಾದಂತ ಬಹಳ ದೊಡ್ಡ ದೊಡ್ಡ ಸಾಧನೆಯನ್ನು ಮಾಡುವಂತ ಸಾಧಕರಾಗಬೇಕು. ಜೊತೆಗೆ ನಿಮ್ಮ ತಂದೆ ತಾಯಿಗಳಿಗೆ ಪ್ರೀತಿಯನ್ನು ಕೊಡುವಂತ, ಗೌರವವನ್ನು ಕೊಡುವಂತ ಮಕ್ಕಳಾಗಬೇಕು ಹಾಗೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ನಿಮ್ಮ ಭವಿಷ್ಯ ಉಜ್ವಲವಾಗಲಿ, ದಿವ್ಯವಾಗಲಿ, ಭವ್ಯವಾಗಲಿ. ವೀರಣ್ಣ, ಕೆಂಪಣ್ಣ ಇವರೆಲ್ಲ ಸಾಂಸ್ಕೃತಿಕ ನಾಯಕರು. ನೀವು ಅರ್ಥ ಮಾಡ್ಕೊಳ್ಬೇಕು. ತಮಗಾಗಿ ಬದುಕ್ತವರಲ್ಲ ಅವರು, ತಮ್ಮವರಿಗಾಗಿ, ತಮ್ಮನ್ನು ನಂಬಿದವರಿಗಾಗಿ ಬದುಕ್ತವರು ವೀರಣ್ಣ, ಕೆಂಪಣ್ಣ. ಇದರಿಂದ ಇಲ್ಲಿ ವೀರ ಸೊಣ್ಣಪ್ಪ, ವೀರ ಸೊಣ್ಣಮ್ಮ ಇವರೆಲ್ಲ ಸಾಂಸ್ಕೃತಿಕ ನಾಯಕರು. ನಮ್ಮ ಕಡೆ ಬಂದ್ರೆ ವೀರಭವಣ್ಣ, ದಿಬ್ಬದ ವೀರಣ್ಣ, ಆವಿನ ಕಾಮರಾಯ, ಧನಿಕರಾಯ, ಎಷ್ಟು ಜನ ರಾಯರು. ಇವರೆಲ್ಲರೂ ಕೂಡ ಆ ಜನಗಳನ್ನ ರಕ್ಷಣೆ ಮಾಡಲಿಕ್ಕೆ, ಆ ಜನಗಳ ಹಕ್ಕಿಗಾಗಿ ತಮ್ಮನ್ನು ತಾವು ಸಮರ್ಪಣೆ ಮಾಡಿಕೊಂಡು ಬಹಳ ದೊಡ್ಡ ಹೋರಾಟವನ್ನು ರೂಪಿಸಿ ಜನಗಳ ಕಣ್ಣಲ್ಲಿ ಮನುಷ್ಯರೇ ದೇವರಾಗುವಂತ ಒಂದು ದೊಡ್ಡ ಪ್ರಯತ್ನ ಅದು ನಮ್ಮ ಸಮುದಾಯದಲ್ಲಿ ಆಗಿರುವಂಥದ್ದು. ಅದರಿಂದ ಅಂತ ಒಂದು ಶ್ರೇಷ್ಠ ಸಮುದಾಯದಲ್ಲಿ, ಅಂದ್ರೆ ಇಡೀ ಜಗತ್ತಿಗೆ ಅನ್ನವನ್ನು ಹಂಚಿ ಉಳಿದ್ರು ಊಟ ಮಾಡುವುದು ನಾವು. ಅಂತ ಒಂದು ಶ್ರೇಷ್ಠ ಸಮುದಾಯದಲ್ಲಿ, ಅನ್ನವನ್ನು ಬೆಳೆಯುವಂತ ಸಮುದಾಯದಲ್ಲಿ, ಕಾಯಕವನ್ನೇ ನಂಬಿ ಜೀವಿಸುವಂತ ಸಮುದಾಯದಲ್ಲಿ ನೀವೆಲ್ಲರೂ ಜನ್ಮ ತಾಳಿದ್ದೀರಿ. ಎಲ್ಲ ಈ ಮೀಸಲಾತಿ ಅದು ಇದೆಲ್ಲ ಬೇಕಾದಷ್ಟು ನಾವು ಚರ್ಚೆ ಮಾಡಿದ್ದೇವೆ. ಅದನ್ನ ನಾನು ಹಿಂದೆ ಕೂಡ ಹೇಳಿದ್ದೇನೆ. ಈ ಇದರಲ್ಲಿ ಏನಾದ್ರು ಮತ್ತೆ ಆ ರೀತಿಯ ಪ್ರಯತ್ನಗಳು, ಏರುಪೇರಾಗುವಂತ ಪ್ರಯತ್ನಗಳು ಏನಾದ್ರು ನಡೆದ್ರೆ ಅದನ್ನ ಈ ಸಮುದಾಯ ಬಹಳ ನೇರವಾಗಿ ಪ್ರಶ್ನೆ ಮಾಡುತ್ತದೆ ಅನ್ನುವಂತ ಮಾತನ್ನು ಕೂಡ
ಈ ಸಂದರ್ಭದಲ್ಲಿ ಹೇಳ್ತಾ ಅದಾಗಲ್ಲ ಅಂತೇಳಿ ನಾನು ನಂಬಿದ್ದೀನಿ. ಇದರಲ್ಲಿ ನಮಗೆ ಬಹಳ 16-17% ಈ ರಾಜ್ಯದಲ್ಲಿ ಇದ್ದೀವಿ. ನಮಗೆ ಸಿಗ್ತಾ ಇರುವಂಥದ್ದು ಕೇವಲ 4% ಅಲ್ವಾ? ಅದು ಏನಕ್ಕೂ ಸಹ ನಮಗಿರೋ ಅದರಲ್ಲೂ ಕೂಡ ಬೇರೆ ಬೇರೆ ಸಮುದಾಯದ ಜೊತೆ ನಾವು ಆ ಮೀಸಲಾತಿಯನ್ನ ಶೇರ್ ಮಾಡಬೇಕಾಗ್ತದೆ. ನಮಗೊಂದು 13ರಿಂದ 14-15% ಕೊಡಿ ಅಂತ ಕೇಳ್ತೀವಿ, ಅದು ಸಾಧ್ಯವಿಲ್ಲ. ಇರೋದೇ 50%. ಅದ್ರ ಮೇಲಾದ್ರೆ ಸುಪ್ರೀಂ ಕೋರ್ಟ್ ಚಾಟಿ ತಗೊಳುತ್ತೆ. ಅದರಿಂದ 50% ಅಲ್ಲಿ ಎಲ್ಲರೂ ಶೇರ್ ಮಾಡಬೇಕು. ಆದ್ರೆ ಇವರಿಗೆ ಆಗಿರುವಂತ ಅನ್ಯಾಯವನ್ನು ನೀವು ಎಲ್ಲಿ ಸರಿಪಡಿಸ್ತೀವಿ? ಈಗ ಅದನ್ನು ತೆಗೆದು ಇನ್ನೇನೋ ಮಾಡಬೇಕು ಆಗಿದೆ ಅಂತೇಳಿ ಹೊರಟಿದ್ದಾರೆ ಅಂತೇಳಿ ನಮ್ಗೆ ಗೊತ್ತಿಲ್ಲ. ಅದೆಲ್ಲ ವರದಿ ಹೊರಗೆ ಬಂದ ಮೇಲೆ ಸರ್ಕಾರ ಏನು ತೀರ್ಮಾನ ತಗೊಳ್ತಿದ್ದು ಗೊತ್ತಿಲ್ಲ. ಆದ್ರೆ ಇದು ಶ್ರಮವನ್ನ, ಕಾಯಕವನ್ನ ನಂಬಿ ಬದುಕುವಂತ ಸಮುದಾಯ. ಇದು ಬಡತನ ರೇಖೆಗಿಂತ ಕೆಳಗಿರುವಂತ ಸುಮಾರು 70ಕ್ಕೆ ಹೆಚ್ಚು % ಆ ಬಡತನ ರೇಖೆಗಿಂತ ಕೆಳಗೆ ವಾಸ ಮಾಡುವಂತ, ಜೀವಿಸುವಂತ ಒಂದು ಸಮುದಾಯ. ಹಾಗಾಗಿ ಈ ನಾಡಿನ ಬಹುದೊಡ್ಡ ಸಮುದಾಯಗಳನ್ನ ನೀವು ಕೇವಲ ಸಂಖ್ಯೆಯ ಆಧಾರದ ಮೇಲೆ ಸಾಮಾಜಿಕವಾಗಿ ಇವರು ಆರ್ಥಿಕವಾಗಿ ಶ್ರೀಮಂತರಾಗಿದ್ದಾರೆ ಅಂತ ಏನಾದರೂ ತಪ್ಪು ಕಲ್ಪನೆಯಿಂದ ಅನ್ಯಾಯಕ್ಕೆ ಏನಾದರೂ ನೀವು ಒಳಪಡಿಸಿದ್ರೆ ಅದನ್ನ ಈ ಸಮುದಾಯ ಮೌನವಾಗಿ ಕುಳಿತು ಕೇಳಿಸಿಕೊಳ್ಳುವುದಿಲ್ಲ. ಅದನ್ನ ನೇರವಾಗಿ ಪ್ರಶ್ನೆ ಮಾಡ್ತದೆ ಅನ್ನುವಂತ ಮಾತನ್ನು ಈ ಸಭೆಯಲ್ಲಿ ನಾನು ವ್ಯಕ್ತಪಡಿಸ್ತಾ, 1 ಎಕರೆ ಇದೆ ಅವರು, ಅದರಿಂದ ಒಂದ್ ಎಕರೆ ಇಲ್ಲ 1.5 ಎಕರೆ 2 ಎಕರೆ ಕೊಟ್ರೆ ಸಾಕು. ಏನ್ ರಾಮದಾಸ್ ಅಪ್ಪರ ಅಳಿಯನ್ಗೆ ಹೇಳಿ, ಅವ್ರದೇ ಇದ್ರೆ ಕೊಡ್ತಾರೆ, ಇದನ್ನು ಕೊಡಿಸ್ತಾರೆ. ರವೀಣ ಬಹಳ ಉದಾರವಾದ ಮನಸ್ಥಿತಿ ದೇವರವ್ರಿಗೆಲ್ಲ ಕೊಟ್ಟಿದಾಗ ಇನ್ನೊಬ್ರಿಗೆ ಅನಿಸ್ತಿರ್ಬೇಕು ಅನ್ನುವಂಥ ಮನೋಭಾವನೆಗಳವರು ಎಲ್ಲರೂ ಸೇರಿಸಿ ಅವ್ರಿಗೆ ಹೊರೆ ಆದ್ರೆ ಇನ್ನು ಉಳಿದವರು ಒಂದಷ್ಟು ಅವ್ರ ಜೊತೆಗೆ ಕೈ ಜೋಡಿಸಿ ಬೇಗನೆ ಇಲ್ಲೊಂದು ಒಳ್ಳೆ ಜಮೀನು ತೆಗೆದು ಅಲ್ಲಿ ಒಂದು ಒಳ್ಳೆ ಸುಂದರವಾದ ಎಲ್ಲ ವರ್ಗದ ಮತ್ತು ತಳವರ್ಗದ ಜನಗಳಿಗೂ ಕೂಡ, ಅಸಹಾಯಕರಿಗೂ ಕೂಡ ಬಂದು ಓದುವಂತ ಒಂದು ಸಮುದಾಯದ ಶಾಲೆಯನ್ನು ನಮ್ಮ ಸಮುದಾಯದ ವತಿಯಿಂದ ಮಾಡುವಂತ ಶಕ್ತಿಯನ್ನ ವೀರಣ್ಣ ಕೆಂಪಣ್ಣ ನೀಡ್ಲಿ ಆಗಿ ಅಂತೇಳಿ ನಿಮ್ಮೆಲ್ಲರ ಬದುಕು ಆ 150 ಜನ ಮಕ್ಕಳೇನಿದ್ದಾರಲ್ಲ ಅವರಿಗೆ ಜೋರು ಚಪ್ಪಾಳೆ ಮೂಲಕ ನೀವು ಅಭಿನಂದನೆ. ಅವರು ನಿಜವಾದ ಸಾಧಕರು. ಅವ್ರಿಗೋಸ್ಕರನೇ ಈ ಕಾರ್ಯಕ್ರಮ, ಅವರೇ ಈ ಕಾರ್ಯಕ್ರಮದ ಕೇಂದ್ರ ಬಿಂದು. ಅವರೆಲ್ಲರೂ ಕೂಡ ಈ ದೇಶದ ಆಸ್ತಿ ಆಗಲಿ, ಸಮಾಜದ ಆಸ್ತಿ ಆಗಲಿ, ಮಿಗಿಲಾಗಿ ಅವ್ರ ತಂದೆ ತಾಯಿಯನ್ನ ಪ್ರೀತಿಯಿಂದ ಗೌರವದಿಂದ ನೋಡ್ಕೊಳ್ಳುವಂತ ಮಕ್ಕಳಾಗಲಿ ಇವತ್ತು ನಾವು ನೋಡ್ತಾ ಇದ್ದೀವಿ. ಸಾಫ್ಟ್ವೇರ್ ಇಂಜಿನಿಯರ್ಗಳು, ಸೈಂಟಿಸ್ಟ್ಗಳು, ದೊಡ್ಡ ದೊಡ್ಡ ಶ್ರೀಮಂತರು ಮಕ್ಕಳನ್ನ ಯಾವ ಓಲ್ಡ್ ಏಜ್ ಹೋಮಿಗೆ ನಮ್ಮ ಅಪ್ಪ ಅಮ್ಮಗಳನ್ನ ಸೇರಿಸಿದ್ರೆ ಚೆನ್ನಾಗಿರ್ತಾರೆ ಅಂತ ಹೇಳಿ ಗೂಗಲ್ ಸರ್ಚ್ ಮಾಡುವಂತ ವರ್ಗ ಇವತ್ತು ಉಟ್ಕೊಂಡಿದೆ. ಅವ್ರು ಭಾರ ಆಗ್ತಾ ಇದ್ದಾರೆ ಇವತ್ತು ಮಕ್ಕಳು. ಯೋಚನೆ ಮಾಡಬೇಕು, ಎಂತ ಧಾರಣವಾದ ಸಮಾಜವನ್ನು ನಾವು ನಿರ್ಮಾಣ ಮಾಡ್ತಾ ಇದ್ದೀವಿ, ನೋಡ್ತಾ ಇದ್ದೀವಿ ಅಂತೇಳಿ. ಅದರಿಂದ ಕಣ್ಣಿಗೆ ಕಾಣುವಂತ ದೇವರು ಯಾರಾದ್ರೂ ಇದ್ರೆ ಅವ್ರ ತಂದೆ ತಾಯಿ. ಅವರು ಸಮಾಧಾನವಾಗಿದ್ರೆ, ಅವರು ತೃಪ್ತಿಯಿಂದಿದ್ರೆ ನಿಮ್ಮ ಬದುಕು ಸಾರ್ಥಕವಾಗ್ತದೆ. ಅಂತ ಜೀವನವನ್ನು ನೀವೆಲ್ಲರೂ ಕೂಡ ನಡೆಸಿ ಆಗಿ ಅಂತೇಳಿ ವೀರಣ್ಣ ಕೆಂಪಣ್ಣ ನಿಮಗೆ ಆ ನಿಟ್ಟಿನಲ್ಲಿ ಆಶೀರ್ವಾದವನ್ನು ಸದಾ ನೀಡಲಿ ಆಗಿ ಅಂತೇಳಿ ನಿಮ್ಮೆಲ್ಲರ ಬದುಕು ಗುಣಮಟ್ಟ, ಮಾಸ್ತರ್ಗಳ ಗುಣಮಟ್ಟ ಮತ್ತೆ ಪರಿಸರದ ಗುಣಮಟ್ಟ ಎಲ್ಲ ಅವರಿಗೆ ಒಲಿದು ಬಂದಿತ್ತು. ಅಷ್ಟೆಲ್ಲ ನಮಗೂ ಕೂಡ ಅಷ್ಟು ಅವ್ರು ಬಿಟ್ಟೋಗಿದ್ದು ಸಿಕ್ತು ಅಂತ ಹೇಳಲಿಕ್ಕೆ ಬಯಸ್ತೇನೆ. ಅವರು ಕೂಡ ಇವತ್ತು ತಮ್ಮನ್ನ ಉದ್ದೇಶ ಮಾತಾಡಿಕೊಂಡಿದ್ದಾರೆ ಮತ್ತು ಬೇರೆ ಸಾಧನೆಯ ಉತ್ಸವವಾಗಿದೆ ಅಂತ ನಾನು ಭಾವಿಸ್ತೇನೆ. ಇಷ್ಟು ಕಷ್ಟ ಬಿದ್ದಿದ್ದಾರೆ ನೋಡಿ ನೀವು ಮಕ್ಕಳೇ. ಇದನ್ನ ನಾವು ನೋಡಿಕೊಂಡು ಆಯ್ತಪ್ಪ ಇನ್ಯಾವ ಸೌಖ್ಯ ಓದು ಅಂತ ಹೇಳಿದ್ರೆ ಆಗಲ್ಲ. ಆದರೆ ಪ್ರತಿಭಾ ಪುರಸ್ಕಾರ ಅಂತ ಒಂದು ಪ್ರತಿಭೆಗಳನ್ನ ಮಾಡಿದಲ್ಲಿ ತಮ್ಮ ನಾವು ಗೌರವಿಸಿದಲ್ಲಿ ಸದಾ ನಿಮ್ಮ ಮನಸ್ಸಲ್ಲಿ ಏನಿರುತ್ತೆ ಅಂದ್ರೆ ಹೇಳಿದ್ರೆ, ಓ ನನಗೆ ಈ ರೀತಿ ಮಾಡಿರಲ್ಲ ಆ ದಿವಸ, ಹಾಗಾದ್ರೆ ನಾನು ಮುಂದೆನೂ ಕೂಡ ಇದನ್ನು ಪಡೆಯಬಹುದಾ ಅನ್ನೋ ಒಂದು ಗೋಲ್ ಅಥವಾ ಒಂದು ನಮ್ಮ ಒಂದು ಸಾಧನೆಯ ಗುರಿ ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಎಸ್ಕೇಟ್ ಆಗಿ ಹೋಗ್ತಾ ಇರುತ್ತೆ. ಆಗ ಮಾತ್ರ ಒಂದು ಹಂತಕ್ಕೆ ಬಂದು ನಿಮ್ಮ ಸಮಾಧಾನಕ್ಕೆ, ನಿಮ್ಮ ಪೋಷಕರ ಸಮಾಧಾನಕ್ಕೆ, ಈ ಸಮಾಜದ ಎಲ್ಲ ನಾಗರಿಕರ ಒಂದು ಒಲವಿಗೆ ನೀವು ಬಾಧ್ಯರಾಗ್ತೀರಿ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಅದಕ್ಕೆ ನಾನು ಹೇಳಿದ್ದು ಇದು ಮೊದಲನೇ ಹೆಜ್ಜೆ. ಇದನ್ನ ತಪ್ಪು ಹೇಳಿಕೆ ಹೋಗಬೇಡಿ, ನೇರವಾಗಿ ನಡೆಯಿರಿ
ಯಾವುದೇ ತನಕ ನೀವು ಎಲ್ಲಿ ತನಕ ಆ ಸಾಧನೆಯನ್ನು ಮುಟ್ತೀರೋ ಆ ಯೋಚನೆಯನ್ನು ಮಾಡಿ ಆ ಮುಟ್ಟೋದನ್ನು ಗುರಿಯಾಗಿ ಇಟ್ಕೊಂಡು ನಡೆದರೆ ಖಂಡಿತವಾಗಿ ನೀವು ಮಾಡಲು ಶಕ್ತಿ ಇದೆ ಅಂತ ಈಗಾಗಲೇ ತೋರಿಸ್ಕೊಂಡಿದ್ದೀರ. ಇದನ್ನು ಇಲ್ಲಿಗೆ ಬಿಡಬೇಡಿ, ತಗ್ಗಿಸ್ಬೇಡಿ ಆ ಒಂದು ಶಕ್ತಿಯ, ಮುಂದೆ ಹೋಗಿ ಅಂತ ನಾನು ಭಾಷೆಯ ಭಗವಂತನಲ್ಲಿ ಪ್ರಾರ್ಥನೆ ಕೂಡ ಇರಲಿಲ್ಲ. ಅಷ್ಟು ಸಣ್ಣ ಒಂದು ಗುಡಿ ನಮ್ಮ ನಮ್ಮ ಕುಲಬಾಂಧವರು ಬಂದು ದೇವರಿಗೆ ಪೂಜೆ ಸಲ್ಲಿಸಿ ಇಲ್ಲಿ ಬಹಳ ಹಳ್ಳಿ ಭಾಷೆಯಲ್ಲಿ ಹೇಳಬೇಕಾದ್ರೆ ಅನ್ನ ಮಾಡಿ ಕೈ ಕೊಚ್ಚು ಅಂತ ಮಾಡಿ ಇಲ್ಲಿ ಊಟ ಮಾಡಿ ಹೋಗ್ತಿದ್ರು. ಅಷ್ಟು ತುಂಬ ಸಣ್ಣ ದೇವಸ್ಥಾನ ಈ ವೀರಣ್ಣ ಕೆಂಪಣ್ಣ ಸ್ವಾಮಿ ದೇವಸ್ಥಾನ. ಈ ನಮ್ಮ ದೇವಸ್ಥಾನಗಳ ಈ ಮಟ್ಟಕ್ಕೆ ಬೆಳೆಯಲಿಕ್ಕೆ ಈ ನಮ್ಮ ದೇವಸ್ಥಾನದ ಪೂರ್ವಿಕರು ಅಂತಾನೆ ನಮ್ಮ ದೇವಸ್ಥಾನಕ್ಕೆ ಒಳಪಟ್ಟವರು ಈ ಬೆಂಗಳೂರು ನಿರ್ಮಾತ ಕೆಂಪೇಗೌಡರು ಅಂತ ಏನು ಪ್ರತಿನಿಧಿ ದಾಖಲೆಗಳು ಏನು ಹೇಳ್ತಿದ್ದಾವೆ, ಆ ಒಂದು ಸಣ್ಣ ದೇವಸ್ಥಾನ ಇವತ್ತು ಈ ಮಟ್ಟಕ್ಕೆ ನಿಮ್ಮೆಲ್ಲರ ಮುಂದೆ ಇಷ್ಟು ದೊಡ್ಡ ದೇವಸ್ಥಾನ, ಪಕ್ಕದಲ್ಲಿ ಕಲ್ಯಾಣ ಮಂಟಪ, ಇಲ್ಲಿ ಬೇಕಾದಷ್ಟು ಅಭಿವೃದ್ಧಿ ಆಗಿದೆ ಅಂತಂದ್ರೆ ಈ ಎಲ್ಲ ನಮ್ಮ ಟ್ರಸ್ಟ್ನ ಏನು ಕಾರ್ಯದರ್ಶಿಗಳಿಂದ ಹಿಡಿದು ಸಣ್ಣ ಭಕ್ತಾದಿಗಳವರೆಗೂ ಅಧ್ಯಕ್ಷರವರೆಗೂ ಇಂದಿನ ಅಧ್ಯಕ್ಷರಾದವರು ಅವರದೇ ಆದಂಥ ಕೊಡುಗೆಗಳನ್ನ ಕೊಟ್ಟು ಈ ದೇವಸ್ಥಾನದ ಅಭಿವೃದ್ಧಿ ಮಾಡಿದ್ರು. ಹಾಗೂ ಈ ನಮ್ಮ ದೇವಸ್ಥಾನಕ್ಕೆ ನಮ್ಮ ನಾಗರಾಜಣ್ಣವರು ಕೆಲಸ ಮಾಡಿ ಏನು ವೀರಪ್ಪನ್ ಕಾರ್ಯಾಚರಣೆ ಮಾಡಿ ಎಲ್ಲ ಕಾರ್ಯಕ್ರಮಗಳನ್ನು ಮುಗಿಸಿ ರಿಟೈರ್ಡ್ ಆದಮೇಲೆ ದೇವರು ಬಿಡಲಿಲ್ಲ. ವೀರಣ್ಣ ಕೆಂಪಣ್ಣ ಸ್ವಾಮಿಯವರು ಇಲ್ಲ, ಇಲ್ಲಿ ಅಭಿವೃದ್ಧಿ ಮಾಡಲಿಕ್ಕೆ ಇನ್ನು ನಿಮ್ಮ ಸೇವೆ ಇದೆ, ಈ ಸೇವೆ ನೀವು ಮಾಡಲಿಕ್ಕೆ ಇಲ್ಲಿ ಬರಬೇಕು ಅಂತ ಅವರು ಬಂದು ಇಲ್ಲಿ ಈ ಟ್ರಸ್ಟ್ನ ಅಧ್ಯಕ್ಷರಾದ ಮೇಲೆ ತುಂಬ ದೊಡ್ಡ ಮಟ್ಟಕ್ಕೆ ಇಲ್ಲಿ ಬೆಳವಣಿಗೆಗಳಾಗಿದೆ, ಅಭಿವೃದ್ಧಿ ಆಗಿದೆ. ಆಗಲೇ ನಮ್ಮ ಅಶ್ವತ್ಥಣ್ಣವರು ಹೇಳ್ತಿದ್ರು, ಕೆಲವು ಪೊಲೀಸ್ ಅಧಿಕಾರಿಯಾಗಿ ಏನು ಅವರು ತುಂಬ ಈ ಅವರು ಕಂಡ ಕನಸು ಮಕ್ಕಳಿಗೆ, ನಮ್ಮ ಮಕ್ಕಳಿಗೆ ಫಸ್ಟ್ ನಾವು ಏನು ಎಜುಕೇಷನಲ್ಲಿ SSLC PUC ಮೊದಲನೇ ಹೆಜ್ಜೆ ಎರಡನೇ ಹೆಜ್ಜೆ ಇಟ್ಟಿದ್ರೆ ಅವ್ರನ್ನೆಲ್ಲ ಕರೆದು ಅವರಿಗೆ ಸನ್ಮಾನ ಮಾಡಿ ಅವ್ರನ್ನ ಹುರಿದುಂಬಿಸ್ಬೇಕು ಅಂತ ಅವರೇ ಹಾಕಿದ್ದ ಒಂದು ಇದು ಮಾರ್ಗ. ಆ ದಾರಿಯಲ್ಲಿ ನಾವೆಲ್ಲ ನಡೀತಿದ್ದೀವಿ. ಆದರೆ ಬೇಕಾದಷ್ಟು ಕಡೆ ಪ್ರತಿಭಾ ಪುರಸ್ಕಾರಗಳು ನಡೀತವೆ, ಬೇಕಾದಷ್ಟು ಪ್ರತಿಭಾ ಪುರಸ್ಕಾರಗಳು ನಾವು ಹೋಗಿದ್ದೀವಿ. ಎಲ್ಲ ಕಡೆ ಸ್ಟೂಡೆಂಟ್ಗಳು ಕುಂಡ್ರಿಸಿ ಅವರಿಗೆ ಸನ್ಮಾನ ಮಾಡಿ 6 ಶಾಲಾ ಹಾಕಿ ಕಳಿಸೋದನ್ನು ನಾವು ನೋಡಿದ್ದೀವಿ. ಆದರೆ ನಮ್ಮ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳು ಇನ್ಕ್ಲೂಡಿಂಗ್ ನಾರಾಯಣವರು ಇಲ್ಲ, ಮಕ್ಕಳು ಈ ಮಟ್ಟಕ್ಕೆ ಬೆಳಿಬೇಕಾದ್ರೆ ಅವರ ತಾಯಿ ತಂದೆ ಶ್ರಮ ಇದೆ. ನನ್ನ ಮಗನಿಂದ ನಮ್ಮ ಮಗನಿಂದ ನನ್ನ ಮಗ ಮಾರ್ಕ್ಸ್ ತಗೊಂಡಿರೋದ್ರಿಂದ ತಾಯಿ ತಂದೆಗೆ ನಮ್ಮ ಜನಾಂಗ ನಮ್ಮ ಏನು ವಿದೇಶದಲ್ಲಿರುವಂತಹ ನಮ್ಮ ಜನಾಂಗದ ಬಗ್ಗೆ ಕೂಡ ಅವರು ಕಾಳಜಿ ವಹಿಸಿ ದುಬೈಲಿ ಕೂಡ ಕಾರ್ಯಕ್ರಮ ಮಾಡಿ ಅಲ್ಲಿ ಕೂಡ ಬೇರೆಯವರು ಸ್ವಾಮೀಜಿಗಳು ಹೋದ್ರೆ ಅಲ್ಲಿ ಕಾರ್ಯಕ್ರಮದಲ್ಲಿ ಆ ಕಡೆ ಈ ಕಡೆ ಸುತ್ತಾಡೋದು ಅಥವಾ ಇಲ್ಲಿ ಬೇರೆಯವರೆಲ್ಲ ಟೂರ್ ತರದ್ ಮಾಡ್ತಾರೆ. ಸ್ವಾಮೀಜಿಗಳು ಒಂದು ದಿನ ಆ ಕೆಲಸ ಮಾಡಲಿಲ್ಲ. ಅಲ್ಲಿ ಯಾರು ನಮ್ಮ ಜನಾಂಗದವರಿದ್ರು ನಮ್ಮವರಿದ್ರು ಅವ್ರನ್ನೆಲ್ಲ ಕೂಡ ಹಾಕಿ ಅಲ್ಲಿ ಕೂಡ ಒಂದಲ್ಲ ಎರಡಲ್ಲ 3 ಗುಂಪಾಗಿತ್ತು. ಅವರನ್ನೆಲ್ಲ ಕರೆದು ಅಲ್ಲಿ ನಮ್ಮ ಜನಾಂಗದವರು ಯಾವುದೇ ಕಾರಣಕ್ಕೂ ಹೊಡೆದಾಡಬಾರದು, ಜಗಳ ಮಾಡಬಾರದು, ಎಲ್ಲ ಒಟ್ಟಿಗೆ ಇರಬೇಕು ಅಂತ ಸ್ವಾಮೀಜಿಗಳು 3 ದಿನ ದುಬೈಯಲ್ಲೂ ಕೂಡ ನಾವು ಏನ್ ಬುದ್ಧಿ ಈ ತರ ಇಲ್ಲಿ ಬಂದ್ರು ಕೂಡ ಇಲ್ಲ ಅಂದ್ರೆ ಇಲ್ಲಾರ ನಮ್ಮ ಸಮಾಜ ಸೇವೆನೇ ನಮ್ಮದು ನಮ್ಮ ಗುರಿ, ಸಮಾಜ ಸೇವೆ ಮಾಡಿದ್ರೆ ನಮಗೆ ರಾತ್ರಿ ನಿದ್ದೆ ಬರ್ತದೆ ಅಂತ ಹೇಳೋ ಮಟ್ಟಕ್ಕೆ ನಮ್ಮ ಸಮಾಜದ ಒಗ್ಗಟ್ಟಿಗಾಗಿ, ನಮ್ಮ ಸಮಾಜದ ಒಳಿತಿಗಾಗಿ ನಮ್ಮ ಸ್ವಾಮೀಜಿಗಳು ಇದ್ದಾರೆ. ಬಹಳ ಯಾವ ವಿಷಯದಲ್ಲೂ ಕೂಡ ನಾವು ಟಿವಿಯೆಲ್ಲ ನೋಡಿರ್ತೀರಿ, ಬೇರೆ ಎಲ್ಲರೂ ಕೂಡ ನಿಮ್ಮ ಎಲ್ಲರ ಈ ಸನ್ಮಾನಕ್ಕೆ ಬೆಲೆ ತರೋ ತರ ನೀವೆಲ್ಲ ಮುಂದಿನ ದಿನಗಳಲ್ಲಿ ಒಂದು ಕಿರೀಟದಲ್ಲಿರೋ ಮುತ್ತುಗಳ ತರ ಮುಂದಿನ ದಿನಗಳಲ್ಲಿ ಬೆಳೀತೀರಿ ಅಂತ ನಾನು ನಿಮ್ಮನ್ನೆಲ್ಲ ಆಶಿಸಿ ಮುಂದಿನ ದಿನ